ಏನೋ ದೊಡ್ಡ ವಿಚಾರನೇ ನಡೆದಿರೋ ಹಾಗಿದೆ. ಆದ್ರೆ ದ್ರೋಣ ಅವರು ಶ್ರೀರಾಮನ್ನ 48 ಗಂಟೆಲಿ ಹಿಡಿತೀನಿ ಅಂತ ಪಣ ತೊಟ್ಟಿದ್ದಾರೆ. ಇಲ್ಲಿ ನೋಡಿದ್ರೆ ಅವ್ನ್ ಜೀವಂತವಾಗೇ ಇಲ್ಲ ಅಂತ ಮಾತಾಡ್ತಿದ್ದಾರೆ. ಇಲ್ಲೇನ್ ನಡೀತಾ ಇದೆ? ಡಾಗ್ ಸ್ಕ್ವಾಡ್ ಬಂದ್ರೆ ಜ್ಯೋತಿನ ಯಾಕೆ ಐಡೆಂಟಿಫೈ ಮಾಡ್ತವೆ? ಶ್ರೀರಾಮ್ ಸಾವ್ಗೂ ಅವಳಿಗೂ ಏನ್ ಸಂಬಂಧ? ನಿನ್ ಕೈ ಮುಗಿತೀನಿ, ಇದ್ರಲ್ಲಿ ನಿನ್ ತಪ್ಪೇನು ಇಲ್ಲ ಅಣ್ಣ. ಪುಟಿ, ತಪ್ಪು ನಾನು ನೇರವಾಗಿ ಮಾಡ್ಬೇಕು ಅಂತಿಲ್ಲ, ಪರೋಕ್ಷವಾಗಿ ಮಾಡಿದ್ರು ಅದು ತಪ್ಪೇ. ಯಾವ್ದಣ್ಣ ತಪ್ಪು? ಯಾವ್ದು ತಪ್ಪು? ಆ ಶ್ರೀರಾಮ್ ಕದ್ದು ನಮ್ ಜ್ಯೋತಿ ಸ್ನಾನ ಮಾಡೋ ವಿಡಿಯೋ ತೆಗೆದ್ನಲ್ಲ, ಅದು ತಪ್ಪು. ಅದನ್ನಿಟ್ಕೊಂಡು ಜ್ಯೋತಿನ ಹೆದರ್ಸಿ ಬೆದರ್ಸಿ ತನ್ನೊಳಗೆ ಮಾಡ್ಕೊಳಕ್ ನೋಡಿದ್ನಲ್ಲ, ಅದು ತಪ್ಪು. ಅವನು ಮೃಗದ ತರ ಅವಳ ಮೇಲೆ ಬಿದ್ದಾಗ ಒಂದ್ ಹೆಣ್ಣು ಏನ್ ತಾನೇ ಮಾಡಕ್ ಸಾಧ್ಯ? ತನ್ನ ಮಾನ ಕಾಪಾಡ್ಕೊಳ್ಳೋದಕ್ಕೆ ಜ್ಯೋತಿ ಕೋಪದಲ್ಲಿ ಅವನ್ನ ತಳ್ಳಿ ಅವನ್ ಫೋನ್ನ ಎತ್ಕೊಂಡು ಹೋದ್ಲು. ಆದ್ರೆ ಆಕಸ್ಮಿಕವಾಗಿ ಅಲ್ಲ ಅವನ್ ತಲೆ ಗೇಟ್ ಬಿದ್ದು ಅವ್ನ್ ಸತ್ತ. ಇದಕ್ಕೆ ನೀವ್ ಹೇಗಣ ಹೊಣೆ ಆಗ್ತೀರಾ? ಇದನ್ನೆಲ್ಲ ನೋಡಿ ನೀನ್ ಪರಿಸ್ಥಿತಿನ ಅರ್ಥ ಮಾಡ್ಕೊಂಡು ಆ ಪಾಪಿನ ಮಣ್ಣ್ ಮಾಡ್ದೆ. ಇದ್ರಲ್ಲಿ ತಪ್ಪ್ಯಾರ್ದು? ನಿಂದು ಅಲ್ಲ, ಜ್ಯೋತಿದು ಅಲ್ಲ, ಆ ಪಾಪಿದು. ಅವ್ನ್ ಮಾಡಿರೋ ತಪ್ಪಗೆ ಇಷ್ಟೊಂದೆಲ್ಲ ಅನಾಹುತ ಆಗಿರೋದು. ಇದ್ರಲ್ಲಿ ನಿಂದು ತಪ್ಪಿಲ್ಲ, ಜ್ಯೋತಿದು ತಪ್ಪಿಲ್ಲ. ಅದೇನೇ ಇರ್ಬೋದು ಪುಟಿ, ಪೊಲೀಸ್ನವ್ರ ಗಮನಕ್ಕೂ ತರದೆ ನಾನೇ ನಿರ್ಧಾರ ತಗೊಂಡು ಆ ಶ್ರೀರಾಮ್ನ ಮಣ್ಣು ಮಾಡಿದ್ದು ತಪ್ಪು ಪುಟಿ. ನೋಡು, ಈ ವಿಷಯ ತುಂಬಾ ಮುಂದುವರಿತಾ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಜ್ಯೋತಿ ಜೈಲ್ ಪಾಲಾಗ್ತಾಳೆ. ಪಾಪ ಶ್ರೀರಾಮ್ ತಾಯಿ ಯಮನ್ ಪಾಲಾಗ್ತಾರೆ. ಇಷ್ಟಕ್ಕೆಲ್ಲ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾನೇ ಕಾರಣ ಆಗ್ಬಿಡ್ತೀನಮ್ಮ.